ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ತುಂಬ ಚೆನ್ನಾಗಿರುವಂಥ ಬ್ರೈಡಲ್ ಡಿಸೈನ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಹಾರೆಳೆ ದಾರ ಹಾಗೆಯೇ ಫ್ಲವರ್ ಬೀಡು. ಇದು ನಾನು ಇದಕ್ಕೆ ಸೆಟ್ ಆಗೋ ಥರ ನಾನು ಬೀಡನ್ನ ತಗೊಂಡಿದ್ದೀನಿ. ಈ ಥರ ಮತ್ತು 10 ಅಥವಾ 11 ನಂಬರ್ ನೀಡಲ್ ಮತ್ತು ಸ್ಮಾಲ್ ಬೀಡ್ ಇಷ್ಟಿದ್ರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನು. ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಮೊದಲಿಗೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸಲ ಲಾಕ್ ಅಂದರೆ ಸಿಂಗಲ್ ಕ್ರೋಶೆ ಮತ್ತು 5 ಚೈನ್ 1 2 3 ಎಲ್ಲಿ ಬರುತ್ತೆ ಅಲ್ಲಿಗೆ 5 ಚೈನ್ ಹಾಕಬೇಕು. 3 ಆಗಿದೆ. 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಬೇಕು. ಅಲ್ಲಿಂದ ಮತ್ತೆ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ದಾರ ಮೇಲೆ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆನೆ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಸುಕ್ ಬರುತ್ತೆ ಸ್ಯಾರಿ. ನೋಡಿ ಈ ಥರ ಬರುತ್ತೆ. ಅಲ್ಲಿಂದ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 5 ಚೈನ್ 1 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಒಂಚೂರು ಸುಕ್ ಬಂದಿಲ್ಲ, ನೀಟಾಗಿದೆ. ಅದೇ ಥರ ಹಾಕ್ತಾ ಹೋಗಬೇಕು. ಮತ್ತು 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ ಈ ಥರ ಬರಬೇಕು. ಅಲ್ಲಿಂದ ದಾರ ಮೇಲೆ ಮಾಡ್ತೀನಿ. 1 ಬೀಡ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಬೀಡ್ ಲಾಕ್ ಆದಮೇಲೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನಿಮಗೆ ಯಾವ ಥರ ಬೀಡ್ ಇಷ್ಟ ಆಗುತ್ತೆ ಆ ಥರ ಬೀಡ್ ಹಾಕೋಬೋದು. ಇದೇ ಬೀಡ್ ಹಾಕಬೇಕು ಅಂತ ಏನೂ ಇಲ್ಲ. ನಿಮ್ಮ ಸ್ಯಾರಿಗೆ ಯಾವ ಥರ ಸೆಟ್ ಆಗುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈ ಥರ ಮೊದಲಿಗೆ ನಾನು 2 ಲಾಕ್ ಮಾಡಿದ್ದೀನಿ. 5 ಚೈನ್ ಹಾಕಿ 2 ಟೈಮ್ಸ್ 5 ಚೈನ್ ಹಾಕಿದ್ದೀನಿ. ಅಲ್ಲಿಂದ ಬೀಡ್, ಅಲ್ಲಿಂದ 5 ಚೈನ್ದು 3 ಟೈಮ್ಸ್ ಈ ಥರ ಹಾಕೋಬೇಕು. ಇನ್ನು ಫುಲ್ಲು ಫಸ್ಟಿಗೆ ಮಾತ್ರ 2 ಟೈಮ್ಸ್ ಮಾತ್ರ 5 ಚೈನ್ದು ಹಾಕೋದು, ಮತ್ತೆಲ್ಲ 3 ಟೈಮ್ಸ್ ಹಾಕ್ಕೋಬೇಕು ಫುಲ್ ಕಂಪ್ಲೀಟು. ಎಂಡಿಗೆ ಬರುವಾಗ ಇಲ್ಲಿ 2 ಟೈಮ್ಸ್ ಹಾಕಿದ್ವಲ್ಲ, ಸೇಮ್ ಅದೇ ಥರ ಅಲ್ಲಿಗೆ ಬರುವಾಗೆ ನೋಡ್ಕೋಬೇಕಷ್ಟೆ. ಇದು ಬೇಸ್ ಲೈನ್. ಈಗ ನಾನು ಬೇಸ್ ಲೈನ್ ಕಂಪ್ಲೀಟ್ ಮಾಡ್ತೀನಿ. ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಮೊದಲಿಗೆ 5 ಚೈನ್ 2 ಟೈಮ್ಸ್ ಹಾಕಿ 1 ಬೀಡ್, ಅಲ್ಲಿಂದ 3 ಟೈಮ್ಸ್ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು 1 ಬೀಡ್, ಈ ಥರನೇ ಮಾಡ್ಕೊಂಡು ಬಂದಿದ್ದೀನಿ. ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸ್ಯಾರಿ ಕೊನೆಗೆ 2 ಟೈಮ್ಸ್ 5 ಚೈನ್ ಹಾಕಿ ಲಾಕ್ ಮಾಡಿ ಅಲ್ಲಿಂದ 2 ಟೈಮ್ಸ್ ಚೈನ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಬರಬೇಕು ಡಿಸೈನು. ಈಗ ಶುರು ಮಾಡೋಣ. ಸೇಮ್ ಅದೇ ಕಲರಲ್ಲಿ ದಾರ ತಗೊಳ್ತೀನಿ. ತಗೊಂಡು ಲಾಕ್, ಅಲ್ಲಿಂದ 5 ಚೈನ್ 1 2 3 4 5 ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಬರಬೇಕು. ಅಲ್ಲಿಂದ 5 ಚೈನ್ ಲಾಕ್ ಇರೋ ಕಡೆ ಲಾಕ್, ಅಲ್ಲಿಂದ 2 ಚೈನ್ 1 2 ಇಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿದ್ರೆ ಅದು ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಇಲ್ಲಿ ಬೀಡ್ ಹಿಂದೆ ನೋಡಿ ದಾರ ಇದೆ ಅಲ್ವಾ, ಲಾಕ್ ಮಾಡುತ್ತಿ ದಾರ ಇರುತ್ತೆ ಅಲ್ಲ, ಈ ದಾರದ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ದಾರ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಒಂದೀಗ ಡಬಲ್ ಕ್ರೋಶೆ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 ಹೀಗೇನೆ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ 12 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೀವು ಜಾಸ್ತಿ ಬೇಕಾದ್ರೆ ಮಾಡ್ಕೋಬೋದು, ನಾನು 12 ಮಾಡ್ಕೊಳ್ತೀನಿ. ನೋಡಿ ಈ ಥರನೇ ಮಾಡಿಕೊಂಡು ಹೋಗಬೇಕು. ನೀವು ಜಾಸ್ತಿನೂ ಡಬಲ್ ಕ್ರೋಶೆ ಮಾಡ್ಕೋಬೋದು, ಕಮ್ಮಿನೂ ಮಾಡ್ಕೋಬೋದು. ನಾನಿಲ್ಲಿ ಕರೆಕ್ಟಾಗಿ 12 ಡಬಲ್ ಕ್ರೋಶೆನೇ ಮಾಡ್ಕೊಳ್ತೀನಿ. ನೋಡಿ 12 ಡಬಲ್ ಕ್ರೋಶೆ ಆಯಿತು. ನೋಡಿ ಈ ಥರ ಕಾಣಿಸುತ್ತೆ. ಅಲ್ಲಿಂದ ಇಲ್ಲಿ 5 ಚೈನ್ ಇದೆ ಅಲ್ವಾ, ಈ ಪ್ಲೇಸ್ನಲ್ಲಿ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸಿಂಗಲ್ ಕ್ರೋಶೆ. ಅಲ್ಲಿಂದ 2 ಚೈನ್ 1 2 ಈ ಲಾಕ್ ಇರೋ ಕಡೆ ಲಾಕ್. ಸೇಮ್ ನಾನು ಫಸ್ಟ್ ಏನು ಮಾಡಿದ್ದೆ ಅದೇ ಸೇಮ್ ಆಗಿನೇ ಮಾಡ್ಕೊಂಡು ಹೋಗೋದಷ್ಟೇ. ಅಲ್ಲಿಂದ 5 ಚೈನ್ 1
2 3 4 5 ಲಾಕ್ ಇರೋ ಕಡೆ ಲಾಕ್. ಇಲ್ಲಿ ನೋಡಿ, ಇಲ್ಲಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 2 ಚೈನ್ 1 2 ಲಾಕ್ ಮಾಡ್ಕೊಳ್ತೀನಿ 5 ಚೈನ್ ಒಳಗಡೆ. ಸೇಮ್ ಹೀಗೇನೆ ಮಾಡ್ಕೊಂಡು ಹೋಗಬೇಕು. ಈ ಬೀಡು ಈ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂದರೆ ಇಲ್ಲಿ ನೋಡಿ, ಈ ಥರ ಡಿಸೈನ್ ಇರೋದಕ್ಕೆ ಈ ಬೀಡ್ಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿಂದ ಸೇಮ್ ಇದೇ ಥರ ಡಿಸೈನ್ ಮಾಡ್ಕೊಂಡು ಹೋಗ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂದೆ ಇರುವಂಥ ದಾರದ ಒಳಗಡೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ. ಅಲ್ಲಿಂದ 2ರಲ್ಲಿ 1 2ರಲ್ಲಿ 1 ಇದೇ ಥರ ಮಾಡ್ಕೊಂಡು ಹೋಗ್ತೀನಿ. ಈಗ 12 ಡಬಲ್ ಕ್ರೋಶೆ ಹಾಕಿದ್ದೀನಿ. 12 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಈ ಥರ ಬರುತ್ತೆ. ಅಲ್ಲಿಂದ ಇಲ್ಲಿ 5 ಚೈನ್ ಇದೆ ಅಲ್ವಾ, ಇಲ್ಲಿ ಅದರ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಚೈನ್ 1 2 ಲಾಕ್ ಇರೋ ಕಡೆ ಲಾಕ್. ಸೇಮ್ ಇದೇ ಥರ ಕೊನೆವರೆಗೂ ಮಾಡಿಕೊಂಡು ಹೋಗಬೇಕು. ಇಲ್ಲಿ 5 ಚೈನ್ 2 3 4 ಇಲ್ಲಿಗೆ 5 ಚೈನ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅಲ್ಲಿಂದ 2 ಚೈನ್ 1 2 ಇಲ್ಲಿ 5 ಚೈನ್ ಒಳಗಡೆ ಲಾಕ್. ನೋಡಿ ಈ ಥರ ಕೊನೆವರೆಗೂ ಈ ಥರನೇ. ಇಲ್ಲಿ ಮೊದಲಿಗೆ ಲಾಕ್ ಮಾಡಿಕೊಂಡೆ, ಅಲ್ಲಿಂದ 5 ಚೈನ್ ಹಾಕಿ ಲಾಕ್, ಅಲ್ಲಿಂದ 2 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು ಒಂದು ಟೈಮ್ ದಾರ ಸುತ್ಕೊಂಡು ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 12 ಡಬಲ್ ಕ್ರೋಶೆ ನೋಡಿ ಈ ಥರ ಕಾಣಿಸುತ್ತೆ. ಕೊನೆಯಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ. ಅಲ್ಲಿಂದ ಸೀರೆನ ಟರ್ನ್ ಮಾಡ್ಕೋಬೇಕು, ಅಂದರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಈ ಥರ ಟರ್ನ್ ಮಾಡಿಕೊಂಡು ಈಗ ಡಿಸೈನ್ ಹಾಕ್ಬೇಕು ಸೀರೆಯ ಬ್ಯಾಕ್ ಸೈಡ್. ನೋಡಿ ಈ ಥರ ಕಾಣಿಸುತ್ತೆ. ಇಲ್ಲಿಂದ ಮೊದಲಿಗೆ 5 ಚೈನ್ ಹಾಕ್ಕೊಳ್ತೀನಿ. ಮೊದಲಿಗೆ 5 ಚೈನ್ 1 2 3 4 4 5 ಅದನ್ನ ಇಲ್ಲಿ ಲಾಕ್ ಇದೆ ಅಲ್ವಾ, 5 ಚೈನ್ಗೆ ಲಾಕ್ ಮಾಡಿದ್ವಲ್ಲ, ಆ ಲಾಕಿಗೆನೆ ಲಾಕ್ ಮಾಡ್ಕೋಬೇಕು. ಈ ಪ್ಲೇಸಲ್ಲಿ ಹೋಲ್ ಕಾಣಿಸುತ್ತೆ ನಿಮಗೆ, ಹೋಲ್ಗೆನೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 2 ಚೈನ್ 1 2 2 ಚೈನ್ ಲಾಕ್ ಇದೆ ಅಲ್ವಾ, ಇಲ್ಲಿ ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಅದಕ್ಕೇನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಚೈನ್ ಹಾಕಿ ಇಲ್ಲಿ ಕೌಂಟ್ ಮಾಡ್ಕೊಳ್ತೀನಿ. ಹೋಲ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. 1 2 3 4 ಕರೆಕ್ಟ್ 4 ಚೈನ್ ಡಬಲ್ ಕ್ರೋಶೆ ಮಾಡಿದ್ವಲ್ಲ, ಅದ್ರ ಹೋಲ್ಗೆನೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ 1 2 3 4 ಅದನ್ನು ಹಾಗೇನೆ 1 2 3 4 ನೋಡಿ ಇಲ್ಲಿ 4 ಚೈನ್ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ, ತೋರಿಸ್ತೀನಿ. ಇಲ್ಲಿ ನೋಡಿ 1 2 3 4 ಮತ್ತೆ 4 ಚೈನ್ 1 2 3 4 ಇಲ್ಲಿ ನೋಡಿ 1 2 3 4 ಚೈನ್ ಗ್ಯಾಪ್ಗೆನೆ ಲಾಕ್, ಅಂದರೆ ಡಬಲ್ ಕ್ರೋಶೆ ಮೇಲ್ಗಡೆ ಇದೆಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 2 ಚೈನ್ 1 2 ಚೈನ್ ಲಾಕ್ ಇತ್ತಲ್ವಾ, ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು. ಅಲ್ಲಿಂದ ಕುಚ್ಚು ಹಾಕ್ಲಿಕ್ಕಿರುವಂಥದ್ದು 5 ಚೈನ್ 1 2 3 4 5 ನೋಡಿ ಈ ಪ್ಲೇಸ್ಗೆ ಇಲ್ಲಿ ಲಾಕ್ ಮಾಡಿದ್ವಲ್ಲ, ಇಲ್ಲಿ ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಚೈನ್ 1 2 ಇಲ್ಲಿ ಲಾಕ್. ನೋಡಿ ಈ ಥರ ಬರುತ್ತೆ ಡಿಸೈನು. ಅಲ್ಲಿಂದ 4 ಚೈನ್ 1 2 3 4 ಪುನಃ ಕೌಂಟ್ ಮಾಡ್ಕೊಳ್ತೀನಿ. 1 2 3 4 ಅಂದರೆ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಕಾಣಿಸುತ್ತೆ ನಿಮಗೆ, ಅಲ್ಲಿಗೆನೆ ಲಾಕ್ ಮಾಡ್ಕೊಂಡ್ರೆ ಆಯಿತು. ಮತ್ತೆ 4 ಚೈನ್ 1 2 3 4 ಮತ್ತೆ 1 2 3 4 ಈಸಿ ಇದೆ ಇದು ಮಾಡೋದು, ಮಾಡ್ಕೊಂಡು ಹೋಗ್ಬೋದು. ಮತ್ತೆ 4 ಚೈನ್ 1 2 3 4 ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಹೋಲ್ ಕಾಣಿಸುತ್ತೆ ನೋಡಿ 1 2 3 4 ಹೀಗೇನೆ ಕಂಪ್ಲೀಟ್ ಮಾಡಿಕೊಂಡು ಹೋಗ್ತೀನಿ. ಮತ್ತೆ 2 ಚೈನ್ 1 2 ಇಲ್ಲಿ 2 ಚೈನ್ ಲಾಕ್ ಇದೆ ನೋಡಿ, ಇಲ್ಲಿ ಈ ಲಾಕಲ್ಲಿ ಇಲ್ಲಿ ಲಾಕಿಗೆ ಲಾಕ್. ಈ ಥರ ನೋಡಿ ಈ ಥರ ಬರುತ್ತೆ ಡಿಸೈನು. ಮತ್ತೆ 5 ಚೈನ್ 1 2 3 4 ಇದೇ ಥರ ಮಾಡಿಕೊಂಡು ಹೋಗಬೇಕು. ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನೋಡಿ ಈ ಥರ ಕಾಣಿಸುತ್ತೆ. ನೋಡಿ ನಾನು ಬ್ಯಾಕ್ ಸೈಡಿಂದ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ 4 ಚೈನ್ ಲಾಕ್ 4 ಚೈನ್ ಲಾಕ್ ಈ ಥರ ಲಾಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿದ್ದೀನಿ. 2 ಚೈನ್ ಎಕ್ಸ್ಟ್ರಾ ಹಾಕಿ ಅಲ್ಲಿಂದ ದಾರನ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡಿಂದ. ನೋಡಿ ಈ ಥರ ಇದೆ.
ಈ ಥರ ಕಾಣಿಸುತ್ತೆ ಡಿಸೈನು. ನೋಡಿ ಈ ಥರ ಕಾಣಿಸುತ್ತೆ. ಫ್ರಂಟಿಂದ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದಕ್ಕೆ ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ. ಬ್ಲೂ ಇರೋದ್ರಿಂದ ಬ್ಲೂ ತಗೊಂಡಿದ್ದೀನಿ. ಅಲ್ಲಿಂದ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಒಂದ್ಸಲ ಲಾಕ್, ಅಲ್ಲಿಂದ 5 ಚೈನ್ ಹಾಕಿದ್ವಲ್ಲ ಅದ್ರ ಒಳಗಡೆನೆ ಇನ್ನೊಂದು ಲಾಕ್. ಅಲ್ಲಿಂದ 5 ಚೈನ್ ಬೇಕು ಅಂತ ಇಲ್ಲ, ಅಲ್ಲಿಂದ ಲಾಕ್ ಇರೋ ಕಡೆ 5 ಚೈನ್ ಲಾಕ್ ಮಾಡಿದ್ವಲ್ಲ, ಲಾಕ್ ಇರೋ ಕಡೆ ಲಾಕ್. ಅಲ್ಲಿಂದ ಇಲ್ಲಿ 2 ಚೈನ್ ಹಾಕಿದ್ವಿ ನೋಡಿ. ಈ 2 ಚೈನ್ ಒಳಗಡೆ ನಾರ್ಮಲ್ ಸಿಂಗಲ್ ಕ್ರೋಶೆ ಅಂದರೆ ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 4 ಚೈನ್ ಹಾಕಿದ್ವಲ್ಲ, ಡಿಸೈನ್ ಮೇಲ್ಗಡೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇದ್ರ ಒಳಗಡೆಯಿಂದ ನೀಡಲ್ ತಂದು ದಾರನ ಮೇಲೆ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಇದು ಡಬಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ 2ರಲ್ಲಿ 1 2ರಲ್ಲಿ 1 ಈ ಥರ ಮಾಡ್ಕೋಬೇಕು. ಅಲ್ಲಿಂದ ದಾರನ ಮೇಲೆ ಎಳ್ಕೊಳ್ತೀನಿ. ಒಂದು ಸ್ಮಾಲ್ ಬೀಡ್ ಹಾಕಿ, ನಾನು ಲಾಕ್ ಮಾಡಲ್ಲ ಬೀಡ್ನ, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ. ಟೋಟಲ್ 6 ಟೈಮ್ ಡಬಲ್ ಕ್ರೋಶೆ ಬೇಕು. 3 ಟೈಮ್ಸ್ ಮೊದಲು ಡಬಲ್ ಕ್ರೋಶೆ ಮಾಡಿಕೊಂಡೆ, ಅಲ್ಲಿಂದ 1 ಬೀಡ್, ಅಲ್ಲಿಂದ 6 ಟೈಮ್ ಡಬಲ್ ಕ್ರೋಶೆ ಆಗುತ್ತೆ. ಅಲ್ಲಿಂದ 4 ಚೈನ್ ಆಗಬೇಕಾದ್ರೆ ಇಲ್ಲಿ ಲಾಕ್ ಹಾಕಿದ್ದೆ ಅಲ್ವಾ, ಈ ಲಾಕಿಗೆ ಒಂದು ಸಿಂಗಲ್ ಕ್ರೋಶೆ ಅಂದರೆ ಲಾಕ್. ನೋಡಿ ಈ ಥರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಅದರೊಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಮಾಡಿಕೊಂಡು ಹೋಗ್ತೀನಿ. 2 ಟೈಮ್ಸ್ ಆಯಿತು. ಈಗ 3, ಅಲ್ಲಿಂದ 1 ಬೀಡ್, 3 ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ ಬೀಡ್, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗ್ತೀನಿ. ಈಗ 1 ಆಯಿತು, 2 3 ನೋಡಿ ಈ ಥರ ಬರುತ್ತೆ. 3 ಟೈಮ್ ಡಬಲ್ ಕ್ರೋಶೆ, ಅಲ್ಲಿಂದ 1 ಬೀಡ್, ಲಾಕ್ ಮಾಡ್ಕೊಳ್ಳೋಂಗಿಲ್ಲ, ಮತ್ತೆ ಡಬಲ್ ಕ್ರೋಶೆ, ಅಲ್ಲಿಂದ ಲಾಕ್ ಇರೋ ಕಡೆ ಲಾಕ್, ಮತ್ತೆ ಅದೇ ಥರ ಶುರು ಮಾಡ್ಕೋಬೇಕು. ಮತ್ತೆ ಇಲ್ಲಿ ಲಾಕ್ ಹಾಕಿದಲ್ಲ ನೋಡಿ, ಈ ಲಾಕಿಗೇನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಲಾಕಿಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಮತ್ತೆ 4 ಚೈನ್ ಇದೆ ಅಲ್ವಾ, ಅದ್ರ ಒಳಗಡೆಯಿಂದ ದಾರ ಮೇಲಕ್ಕೆ ಎಳೆದು ಡಬಲ್ ಕ್ರೋಶೆ. ನೋಡಿ ಈ ಥರ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 3 ಟೈಮ್ಸ್ ಮಾಡ್ಕೋಬೇಕು ಫಸ್ಟ್. ಮತ್ತೆ ಡಬಲ್ ಕ್ರೋಶೆ 3 ಟೈಮ್ಸ್ ಆಯ್ತಲ್ವಾ, ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಹಾಗೇನೆ 3 ಟೈಮ್ಸ್ ಮಾಡ್ಕೋಬೇಕು. ನೋಡಿ 3 ಟೈಮ್ಸ್ ಆಯಿತು. ಅಲ್ಲಿಂದ ಲಾಕ್ ಇರೋ ಕಡೆ ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ಇಲ್ಲಿ ನಾವು ಮೊದಲಿಗೆ ಇಲ್ಲಿ ಲಾಕ್ ಮಾಡಿದ್ವಲ್ಲ, ಈ ಪ್ಲೇಸ್ಗೆ 2 ಚೈನ್ ಒಳಗಡೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಡಿಸೈನ್ ಬರುತ್ತೆ, ಈ ಥರ ಕಾಣಿಸುತ್ತೆ. ಅಲ್ಲಿಂದ ಇಲ್ಲಿ 4 ಚೈನ್ ಇದೆ ಅಲ್ವಾ, ಅಲ್ಲಿಂದ ಇಲ್ಲಿ 4 ಚೈನ್ ಲಾಕ್ ಹಾಕಿದ್ದೆ ಅಲ್ವಾ, 5 ಚೈನ್ದು ಅದರೊಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಅಥವಾ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. 2 3 4 5 ನಾನು 5 ಹಾಕ್ಕೊಳ್ತೀನಿ, ಲಾಕ್ ಇರೋ ಕಡೆ ಲಾಕ್. ಅಲ್ಲಿಂದ ಇಲ್ಲಿ 2 ಚೈನ್ ಹಾಕಿದ್ದೆಲ್ಲ ಅದರೊಳಗಡೆಗೆ ಒಂದು ಸಿಂಗಲ್ ಕ್ರೋಶೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಥರ ಬರಬೇಕು. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 4 ಚೈನ್ ಹಾಕಿದ್ವಲ್ಲ ಅದರೊಳಗಡೆಯಿಂದ ದಾರ ಮೇಲೆ ಎಳ್ಕೊಂಡು ಒಂದು ಡಬಲ್ ಕ್ರೋಶೆ ಹಾಗೆಯೇ ಮಾಡ್ತಾ ಹೋಗಬೇಕು. ಮತ್ತೆ ಡಬಲ್ ಕ್ರೋಶೆ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ ಈ ಥರ ಬರುತ್ತೆ. ಅಲ್ಲಿಂದ ದಾರ ಮೇಲೆ ಮಾಡಿಕೊಂಡು 1 ಬೀಡ್ ಹಾಕೋಬೇಕು. ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಲಾಕ್ ಮಾಡಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಹೀಗೇನೆ ಡಬಲ್ ಕ್ರೋಶೆ ಮಾಡಿಕೊಂಡು ಹೋಗ್ತೀನಿ 3 ಟೈಮ್ಸ್. ಒಂದು 4 ಚೈನ್ ಗ್ಯಾಪ್ ಒಳಗಡೆ 6 ಡಬಲ್ ಕ್ರೋಶೆ 1 ಬೀಡ್ ಈ ಥರ ಬರುತ್ತೆ. ಅಲ್ಲಿಂದ
ಇಲ್ಲಿ 4 ಚೈನ್ ಇದರಲ್ಲಿ ಲಾಕ್ ಮಾಡಿದ್ವಲ್ಲ, 4 ಚೈನ್ ಹಾಕಿದ್ರಲ್ಲಿ ಅಲ್ಲಿಗೆ ಒಂದು ಲಾಕ್ ನೋಡಿ. ಈ ಥರ ಕಾಣಿಸ್ಬೇಕು ಡಿಸೈನ್. ಈ ಥರನೇ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಈಸಿ ಇದೆ ಡಿಸೈನು, ಬೇಗನೆ ಆಗೋಗುತ್ತೆ. ಇದಕ್ಕೆ ನೀವು ಕಂಪ್ಲೀಟ್ ಆದಮೇಲೆ ಸ್ಟೋನ್ ಚೈನ್, ಬಾಲ್ ಚೈನ್ ಸ್ಟಿಕ್ ಮಾಡ್ಬೋದು. ಇಷ್ಟ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಅದು ಕೂಡ ನೋಡಿ ಈ ಥರ ಕಾಣಿಸ್ಬೇಕು. ನೋಡಿ ಈ ಥರ ಬರುತ್ತೆ. ಅಲ್ಲಿಂದ 3 ಡಬಲ್ ಕ್ರೋಶೆ ಆಯ್ತಲ್ವಾ, 1 ಸ್ಮಾಲ್ ಬೀಡ್ ಹಾಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ ಹಾಕೊಂಡು ಹೋಗ್ತೀನಿ. ಹೀಗೇನೆ ಮಾಡ್ತಾ ಹೋಗಬೇಕು. ಸೇಮ್ ಫಸ್ಟ್ ಒಂದು ಹೆಂಗೆ ಮಾಡಿದ್ದೆ ಸೇಮ್ ಅದೇ ಥರ ಮಾಡ್ಕೊಂಡು ಹೋದರೆ ಆಯಿತು. ಅಲ್ಲಿಂದ ಲಾಕ್ ಇರೋ ಕಡೆ ಲಾಕ್ ನೋಡಿ, ಈ ಪ್ಲೇಸ್ ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಥರ ಬರುತ್ತೆ ಡಿಸೈನು. ಇದನ್ನ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಡಿಸೈನ್ ಈಗ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿ 150 ಎಳೆ ದಾರದಿಂದ ಕುಚ್ಚು ಕೂಡ ಹಾಕಿದ್ದೀನಿ. ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ನಿಮಗೆ ಇದಕ್ಕೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಇಲ್ಲಿಗೆ ಬಾಲ್ ಚೈನ್, ಸ್ಟೋನ್ ಚೈನ್ ಈ ಥರ ಸ್ಟಿಕ್ ಮಾಡ್ಕೋಬೋದು. ನಾನಿಲ್ಲಿ ಪ್ಲೈನಾಗಿ ಇಷ್ಟರಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೀಡ್ ಕೂಡ ಚೇಂಜ್ ಮಾಡ್ಕೋಬೋದು. ಸ್ಮಾಲ್ ಬೀಡ್ ಸಮೇತ ಹಾಕೋಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಬೀಡ್ನು ಕೂಡ ಹಾಕೋಬೋದು. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ 900ಇಂದ 950ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಆದ ಬ್ರೈಡಲ್ ಕುಚ್ಚಿನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.